ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ನಾನೇನ್ ಮಾಡೋಕ್ ಹೇಳಿದ್ದೆ, ಆದ್ರೆ ನೀನ್ ಮಾಡ್ತಾ ಇರೋದೇನು? ಮನೆಯಲ್ಲಿ ಜಗಳ ಆಗ್ಬೇಕು, ಅವೆಯಿಂದ ದೂರ ಇರಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಎಲ್ರ ಜೊತೆ ಖುಷಿಯಾಗಿದ್ಯಾ. ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿಂಗೆ? ಏನಾಗತ್ತೆ? ನೀನ್ ಹೀಗೆ ನಡ್ಕೊಂಡ್ರೆ ಆ ತುಳಸಿ ಪ್ರಾಣಕ್ಕೆ ಹೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಪೂರ್ಣಿ, ಕೂಗ್ಬೇಡ. ಈ ರೀತಿ ಕೂಗಾಡೋದು, ಎಲ್ಲೋ ಮರೆಯಲ್ಲಿ ನಿಂತು ಮೆಸೇಜ್ ಮಾಡಿ ಫೋನ್ ಮಾಡಿ ಹೆದರ್ಸೋದ್ ಬಿಟ್ರೆ ನಿನ್ ಕೈಲಿ ಇನ್ನೇನು ಆಗಲ್ಲ. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಎದ್ರಿಗೆ ಬಂದು ಮಾತಾಡು. ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡು ಈ ರೀತಿ ಹೆದರ್ಸ್ಬೇಡ. ಎಲ್ಲೋ ಬಚ್ಚಿಟ್ಕೊಂಡು ಪಿತೂರಿ ಮಾಡೋ ನೀನೇ ಇಷ್ಟು ಹಾರಾಡ್ಬೇಕಾದ್ರೆ ಮನೆಯವ್ರು ಎಲ್ರ ಜೊತೆ ಪ್ರೀತಿಯಿಂದ ಬದುಕ್ತಿರೋ ನಾನು ಇನ್ನೆಷ್ಟು ಹಾರಾಡ್ಬೇಡ. ಹಾಗಿದ್ರೆ ನೀನ್ ನನ್ ಮಾತು ಕೇಳಲ್ವಾ? ನಾನ್ ಯಾಕೆ ನಿನ್ನ ಮಾತು ಕೇಳಬೇಕು? ಮೊದಲು ನೀನ್ ಯಾರು ಅಂತ ಹೇಳು. ನಮ್ಮ ಮನೆಯವ್ರ ಮೇಲೆ ಯಾಕಿಷ್ಟು ದ್ವೇಷ ಅಂತ ಹೇಳು. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ, ತಾಕತ್ತಿದ್ರೆ ನನ್ನ ಎದುರುಗಡೆ ನಿಂತು ಮಾತಾಡು. ಆಗ ನಿನಗೆ ಉತ್ತರ ಕೊಡ್ತೀನಿ. ಪರವಾಗಿಲ್ವೇ? ಸೈಲೆಂಟ್ ಆಗಿದ್ದಿದ್ ಪೂರ್ಣಿ ಈಗ ವೈಲೆಂಟ್ ಆಗೋಗ್ಬಿಟ್ಟಿದ್ದಾಳೆ. ಜೊತೆಗೆ ಹುಟ್ಟಿದವಳು ಜೊತೆಯಾಗಿರ್ತೀನಿ ಅಂತ ಧೈರ್ಯ ಕೊಟ್ಮೇಲೆ ಇನ್ಮೇಲೆ ಈ ಪೂರ್ಣಿ ಹಿಂಗೇನೆ. ಓ, ಹಾಗ ವಿಷಯ. ನೋಡೋಣ ಈ ಧೈರ್ಯ ಎಷ್ಟು ದಿನ ಇರುತ್ತೆ ಅಂತ. ಕೀಪ್ ಇಟ್ ಅಪ್. ಇಷ್ಟೆಲ್ಲ ಹೇಳೋ ನೀನು ಅಕ್ಕ ಅಂತ ಒಂದ್ಸರಿ ಬಾಯಿ ತುಂಬ ಕರಿಬಾರ್ದಾ? ಜಿಗ್ಗನ್ ಫೋನು ಸ್ವಿಚ್ ಆಫ್ ಆಗಿದೆಯಲ್ಲ. ಪಾಪಿ ಶಾರ್ವರಿ ಏನು ಮಾಡಿಬಿಟ್ಟಿದ್ದಾಳೆ ಅವನಿಗೆ? ಹಾಂ, ಹಲೋ, ಪೊಲೀಸ್ ಸ್ಟೇಷನ್ ಸರ್, ನಮಸ್ಕಾರ. ನಾನು ದತ್ತಾತ್ರೇಯ ಅಂತ. ಅದೇ ನೆನ್ನೆ ನಿಮ್ಮ ಸ್ಟೇಷನ್ಗೆ ಬಂದಿದ್ದೆ ನೋಡಿ. ಜಗನ್ನಾಥ್ ಅಂತ ಒಬ್ಬರು ಕಿಡ್ನ್ಯಾಪ್ ಆಗಿಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ನಾನು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಗೊತ್ತಾದ ತಕ್ಷಣ ನನಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಪ್ಲೀಸ್. ತಾತ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯಾ? ಹಾಂ ಸರಿ, ಮಾಡ್ತೀನಿ. ತಾತ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ಮಾವ ಕಾಲ್ ಮಾಡಿದ್ರು. ಏನೋ ಜುಗ್ಗ ಫೋನ್ ಮಾಡಿದ್ನಾ? ಹೌದು ತಾತ, ಯಾವುದೋ ಹಳ್ಳಿಗೆ ಹೋಗಿದ್ದೀನಿ, ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ, ಆದಷ್ಟು ಬೇಗ ವಾಪಸ್ ಬರ್ತೀನಿ, ಇದನ್ನು ತಾತಂಗೆ ಹೇಳ್ಬಿಡು ಅಂತ ಹೇಳಿದ್ರು. ಏನೋ ಯಾವ್ದಾವ ಹಳ್ಳಿಗ? ಯಾವ ಹಳ್ಳಿಗೆ? ಎಲ್ಲಿದ್ದಾನಂತೆ? ಹೇಗಿದ್ದಾನಂತೆ? ಯಾವಾಗ ಬರ್ತಾನಂತೆ? ಯಾವಾಗಲಾದರೂ ಬರಲಿ ಬಿಡು ತಾತ. ನಾನು ಏನು ಕೇಳಿದ್ರು ಸರಿಯಾಗಿ ಮಾತಾಡಲಿಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ, ತಾತಂಗೆ ಹೇಳ್ಬಿಡು ಅಂತ ಫೋನ್ ಕಟ್ ಮಾಡಿದ್ರು. ಒಂದು ನಿಮಿಷ. ಅವ್ನು ಯಾವ ನಂಬರಿಂದ ಫೋನ್ ಮಾಡಿದ್ದ? ಒಂದು ನಿಮಿಷ ಇರು, ನೋಡು, ಇದೇ ನಂಬರ್. ಓಕೆ ಸರಿಮ್ಮ, ನೀನು ಕಾಫಿ ಮಾಡ್ಕೊಂಡು ಹೋಗು. ಸರಿ, ನೀನೇನೋ ಟೆನ್ಷನಲ್ಲಿದ್ಯಾ. ಬಿಸಿ ಬಿಸಿ ಕಾಫಿ ಕುಡಿ, ಆರಾಮಾಗ್ತೀಯ.
ಅಮ್ಮ ಈಗ ನಿಧಾನಕ್ಕೆ ಕಂಡ್ಬಿಡಿ. ವಂಡರ್ಫುಲ್. ಇದೆಲ್ಲ ಯಾರ ಪ್ಲ್ಯಾನು? ಪ್ಲ್ಯಾನ್ ಎಲ್ಲ ಅಣ್ಣಂದು, ಎಕ್ಸಿಕ್ಯೂಟ್ ಮಾಡಿದ್ದು ನಾವಿಬ್ರು. ಎಲ್ಲ ಓಕೆನಾ ಬ್ರೋ? ನೀನು ಹೇಳ್ದಾಗೆ ಇದೆಯಾ? ಅಮ್ಮ, ನಮ್ಮ ಮನೆಗೆ ಬರ್ತಿರೋ ಪುಟ್ಟ ಕಂದನಿಗೆ ಮೊದಲನೇ ಗಿಫ್ಟ್ ಇದು. ಖುಷಿ ಆಯ್ತಾ ಅಮ್ಮ? ಇಷ್ಟ ಆಯ್ತಮ್ಮ? ಎಂಥ ಸುಂದರವಾದ ಕೊನೆ ಕ್ಷಣಗಳನ್ನ ಕೊಡ್ತಾ ಇದೆಯಾ ದೇವ್ರೆ. ನನ್ನ ಮಕ್ಕಳು ಯಾವಾಗಲೂ ಹೀಗೆ ಖುಷಿಯಾಗಿ ಒಂದಾಗಿದ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಕೋತೀನಿ. ಅಮ್ಮ, ಅಳ್ತಿದ್ದೀರಾ? ಅಮ್ಮ ಯಾಕೆ ಕಣ್ಣಲ್ಲಿ ನೀರು? ನಿಮ್ಮೆಲ್ಲರ ಕಣ್ಣಲ್ಲೂ ಕಾಣ್ತಿರೋ ಪ್ರೀತಿಯ ಪ್ರತಿಯಾಗಿ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದ? ಈ ಕಣ್ಣೀರು ನನ್ಗಾಗ್ತಾ ಇರೋ ಆನಂದಕ್ಕೆ. ನಮ್ಮಾಸೆನೂ ಅದೇ ಅಮ್ಮ, ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು. ನೀವೆಲ್ಲರೂ ಹೀಗೆ ಒಗ್ಗಟ್ಟಾಗಿದ್ರೆ ನಾನು ಯಾವಾಗಲೂ ಸಂತೋಷವಾಗೇ ಇರ್ತೀನಿ. ನಾನು ನಿಮ್ಮ ಜೊತೆ ಇರಲಿ ಬಿಡಲಿ, ನೀವು ಯಾವಾಗಲೂ ಹೀಗೆ ಇರಬೇಕು. ನಾವು ಹೀಗೆ ಇರ್ತೀವಿ, ನೀವು ನಮ್ಮ ಜೊತೆಗಿರ್ಬೇಕಷ್ಟೇ. ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀರಾ? ನಾನು ಎಲ್ಲೇ ಇದ್ರೂ ನಿಮ್ಮ ಜೊತೆಲೇ ಇರ್ತೀನಿ, ನಿಮ್ಮ ಹೃದಯದಲ್ಲೇ. ಯೋಚನೆ ಮಾಡಬೇಡಿ ಅಮ್ಮ, ನಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಅದೆಂಥ ಪರಿಸ್ಥಿತಿ ಬಂದರೂ ನಾವೆಲ್ಲರೂ ಒಟ್ಟಾಗಿರ್ತೀವಿ. ನೀವೆಲ್ಲರೂ ಒಟ್ಟಾಗಿರೋದು ಮಾತ್ರ ಅಲ್ಲ, ನೀವೆಲ್ಲರೂ ಸೇರಿ ಇವರನ್ನು ಚೆನ್ನಾಗಿ ನೋಡ್ಕೋಬೇಕು. ತುಳಸಿಯವರೇ, ಏನು ಮಾತಾಡ್ತಾ ಇದ್ದೀರಾ? ನನ್ನನ್ನು ನೋಡ್ಕೊಳ್ಳೋಕ್ಕೆ ನೀವಿದ್ದೀರಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಡಿ. ಅಲ್ಲ, ಮಕ್ಕಳು ಇಷ್ಟೆಲ್ಲ ಧೈರ್ಯವಾಗಿ ಮಾತು ಕೊಟ್ಟ ಮೇಲೆ ಇನ್ಯಾಕೆ ಚಿಂತೆ? ನನಗೆ ಯಾವ ಚಿಂತೆನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.